ಈ ಗಣಿಗಾರಿಕೆ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಕೆಂಪು ಮಣ್ಣಿನ ಏನೋ ಒಂದು ಅಕ್ರಮವಾಗಿ ಸಾಗಾಣಿಕೆ ಆಗ್ತದೆ ಅದ್ರ ಮೇಲೆ ಕೂಡ ಕ್ರಮ ಆಗಬೇಕು ಅಂತ ನಾನು ಸ್ಪಷ್ಟವಾಗಿ ನಮ್ಮ ಯಾರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದ್ದೇನೆ. ಅಂಥವರು ಯಾರೇ ಇರ್ಬೋದು, ಯಾರದೇ ಒತ್ತಡ ಇರ್ಬೋದು, ಯಾರದೇ ಸಹಕಾರ ಇರ್ಬೋದು, ಅದೆಲ್ಲವನ್ನು ಕೂಡ ಯಾವುದನ್ನು ನೋಡ್ದೇ ನೀವು ಅವ್ರನ್ನ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀನಿ. ನಮ್ಮ ಜಿಲ್ಲಾ DC ಅವ್ರಿಗೂ ಕೂಡ ಹೇಳಿದ್ದೀನಿ. ನೀವು ಇದರ ಬಗ್ಗೆ ಮಾನಿಟರ್ ಮಾಡ್ಕೋಬೇಕು ಹೇಳಿದ್ದೀನಿ. ಲೋಕಸಭಾ ಚುನಾವಣೆ ಸೋಲು ಮತ್ತು ವಿಧಾನ ಪರಿಷತ್ತಲ್ಲಿ ನಾವೇನು ಮೊದಲೇ ಗೆಲ್ತೀವಿ ಅಂತ ನಾವೇನು ಹೇಳಿರಲಿಲ್ಲ. ಕಷ್ಟ ಇದೆ ಗೊತ್ತಿತ್ತು. ಲೋಕಸಭೆನೂ ಕೂಡ ನಾವು ಗೆಲ್ತೀವಿ ಅಂತ ಏನು ಹೇಳಿರಲಿಲ್ಲ. ಆದರೆ ನಮಗೂ ಅವ್ರಿಗೂ ಅಂತರ ಕಮ್ಮಿ ಆಗಿದೆ. ಇನ್ನು ಹೋದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 2,80,000 ಹೆಚ್ಚು ಕಡಿಮೆ ಅಂತರ ಇತ್ತು. ಈಗ 1,40,000ಕ್ಕೆ ಅಂತರ ಕಮ್ಮಿ ಆಗಿದೆ. ಅದು ಒಂದು ಬೆಳವಣಿಗೆ. ಆದರೂ ನಮಗೇನು ಇಲ್ಲಿಂದ ನಾವು 100ಕ್ಕೆ 100 ಗೆಲ್ತೀವಿ ಅಂತ ನಾವೇನು ಹೇಳಿಲ್ಲ. ಯಾಕಂದರೆ ನನಗೆ ಗೊತ್ತಿದೆ ಕರಾವಳಿ ಪ್ರದೇಶದಲ್ಲಿ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂತ. ಅದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಅಥವಾ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು. ಆದರೆ ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ಇನ್ನೂ ನಾವು ಶಕ್ತಿನ ವೃದ್ಧಿ ಮಾಡ್ಕೋಬೇಕು ಮತ್ತು ನಮ್ಮ ಜನರಿಗೆ ನಮ್ಮ ಕೆಲಸಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಕಡೆ ಅವರ ಓಲೈಸುವಂಥ ಕೆಲಸ ಮಾಡಬೇಕು. ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಕೂಡ ಒಳ್ಳೆ ಅಭ್ಯರ್ಥಿ. ಅದರ ಬಗ್ಗೆ ಪದ್ಮರಾಜು ಒಳ್ಳೆ ಅಭ್ಯರ್ಥಿನೇ, ಅವರು ಕೂಡ ಶ್ರಮಪಟ್ಟಿದ್ದಾರೆ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಇದ್ದೇ ಇರ್ತದೆ. ಅದನ್ನು ಒಂದು ರಿಸಲ್ಟ್ ಬಂದಿದ್ದ ತಕ್ಷಣ ನಾವೆಲ್ಲ ಕಳ್ಕೊಂಬಿಟ್ಟಿದ್ದೀವಿ ಅಂತ ಕೂಡ ತಿಳ್ಕೊಬಾರ್ದು. ಗೆದ್ದಿದ್ದ ತಕ್ಷಣ ನಾವೆಲ್ಲ ಗಳಿಸಿದ್ದೀವಿ ಅಂತ ಕೂಡ ತಿಳ್ಕೊಬಾರ್ದು. ಅದಕ್ಕೇ ಇವತ್ತು ಕೇಂದ್ರದಲ್ಲಿ ಮೋದಿ ಅವರಿಗೆ ಪಾಠ ಕಲಿಸಿದ್ರು ಅಲ್ವಾ. ಅವರು ನಾವು ಸರ್ವಾಧಿಕಾರಿಯ ರೀತಿ